ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಕ್ಷೇತ್ರದ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ. ರಕ್ತದಾನ ಶಿಬಿರಕ್ಕೆ ಸಂಸದ ಸಾಗರ್ ಖಂಡ್ರೆ ಚಾಲನೆ. ಪ್ರೀತಿ, ಶಾಂತಿ ಮತ್ತು ಐಕ್ಯತೆಯ ಸಂದೇಶ ಸಾರಿದ ಈದ್ ಮಿಲಾದ್. ಮೈಸೂರು ದಸರಾ 2026 ಸಿದ್ಧತೆಗಳಿಗೆ ಅಧಿಕೃತ ಚಾಲನೆ. ಸುದ್ದಿಯ ವಿವರಗಳು. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಇಂದು ಭಾಲ್ಕಿಯ ಗೃಹ ಕಚೇರಿಯಲ್ಲಿ ಕ್ಷೇತ್ರದ ವಿವಿಧ ಭಾಗಗಳಿಂದ ಆಗಮಿಸಿದ ಸಾರ್ವಜನಿಕರನ್ನು ಭೇಟಿ ಮಾಡಿ ಅವರ ಅಹವಾಲುಗಳನ್ನು ಆಲಿಸಿದರು. ಸಾರ್ವಜನಿಕರು ತಮ್ಮ ವೈಯಕ್ತಿಕ ಹಾಗೂ ಸಾರ್ವಜನಿಕ ಸಮಸ್ಯೆಗಳನ್ನು ಸಚಿವರ ಗಮನಕ್ಕೆ ತಂದರು. ಜನರ ಅಹವಾಲುಗಳಿಗೆ ತ್ವರಿತವಾಗಿ ಸ್ಪಂದಿಸಿದ ಸಚಿವರು ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸೂಕ್ತ ಪರಿಹಾರ ಕಲ್ಪಿಸುವಂತೆ ಸೂಚಿಸಿದರು. ಜನರ ಸಮಸ್ಯೆಗಳನ್ನು ವಿಳಂಬವಿಲ್ಲದೆ ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸಚಿವ ಈಶ್ವರ್ ಖಂಡ್ರೆ ನಿರ್ದೇಶನ ನೀಡಿದರು. ಕ್ಷೇತ್ರದ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದ್ದು, ಸಾರ್ವಜನಿಕರ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಒದಗಿಸಲು ಎಲ್ಲಾ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಸಚಿವರು ತಿಳಿಸಿದರು. ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಇಂದು ಭಾಲ್ಕಿ ಪಟ್ಟಣದಲ್ಲಿ ವಿವಿಧ ಸಂಘಟನೆಗಳ ವತಿಯಿಂದ ಹಮ್ಮಿಕೊಂಡಿದ್ದ ರಕ್ತದಾನ ಶಿಬಿರವನ್ನು ಸಂಸದ ಸಾಗರ್ ಖಂಡ್ರೆ ಉದ್ಘಾಟಿಸಿದರು. ರಕ್ತದಾನವು ಜೀವ ಉಳಿಸುವ ಮಹತ್ವದ ಸಮಾಜ ಸೇವೆ ಕಾರ್ಯವಾಗಿದ್ದು, ಇಂತಹ ಮಾನವೀಯ ಸೇವೆಗೆ ಕೈಜೋಡಿಸಿರುವ ಸಂಘಟನೆಗಳ ಕಾರ್ಯವನ್ನು ಸಂಸದರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಧಾರ್ಮಿಕ ಆಚರಣೆಯೊಂದಿಗೆ ಸಮಾಜಮುಖಿ ಕಾರ್ಯಮುಖಿಗಳನ್ನು ಹಮ್ಮಿಕೊಳ್ಳುತ್ತಿರುವುದು ಸಂತಸದ ಸಂಗತಿಯಾಗಿದೆ ಎಂದು ಅವರು ತಿಳಿಸಿದರು. ರಕ್ತದಾನದಿಂದ ಸಂಕಷ್ಟದಲ್ಲಿರುವ ರೋಗಿಗಳ ಜೀವ ಉಳಿಸಲು ನೆರವಾಗುವುದರಿಂದ ಯುವಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಯಂ ಪ್ರೇರಿತವಾಗಿ ರಕ್ತದಾನಕ್ಕೆ ಮುಂದಾಗಬೇಕೆಂದು ಕರೆ ನೀಡಿದರು. ಶಿಬಿರದಲ್ಲಿ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ಯುವಕರು ಹಾಗೂ ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಪ್ರೀತಿ, ಶಾಂತಿ, ಸಹಾನುಭೂತಿ ಹಾಗೂ ಐಕ್ಯತೆಯ ಸಂಕೇತವಾದ ಪವಿತ್ರ ಈದ್ ಮಿಲಾದ್ ಹಬ್ಬವನ್ನು ಬೀದರ್ ನಗರದಲ್ಲಿ ಇಂದು ಭಕ್ತಿ ಭಾವ ಮತ್ತು ಸಂಭ್ರಮದಿಂದ ಅದ್ದೂರಿಯಾಗಿ ಆಚರಿಸಲಾಯಿತು. ಈದ್ ಮಿಲಾದ್ ಪ್ರಯುಕ್ತ ನಗರದ ಚೌಬಾರ ವೃತ್ತದಲ್ಲಿ ಮುಸ್ಲಿಂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿದರು. ನಂತರ ಅಲ್ಲಿಂದ ನಗರದ ವಿವಿಧ ಪ್ರಮುಖ ರಸ್ತೆಗಳಲ್ಲಿ ಬೈಕ್ ರ್ಯಾಲಿ ನಡೆಸಿ ಹಬ್ಬದ ಸಂಭ್ರಮವನ್ನು ಆಚರಿಸಿದರು. ಬೈಕ್ ರ್ಯಾಲಿಯಲ್ಲಿ ಅನೇಕ ಮುಸ್ಲಿಂ ಯುವಕರು, ಮಕ್ಕಳು ಹಾಗೂ ಸಾರ್ವಜನಿಕರು ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಪವಿತ್ರ ದಿನದ ಅಂಗವಾಗಿ ಪರಸ್ಪರ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡು ಅವರು ಪ್ರೀತಿ, ಸಹಾನುಭೂತಿ, ಶಾಂತಿ ಮತ್ತು ಸೌಹಾರ್ದತೆಯ ಸಂದೇಶವನ್ನು ಸಾರಿದರು. ಈದ್ ಮಿಲಾದ್ ಹಬ್ಬವು ಸಮಾಜದಲ್ಲಿ ಸಹೋದರತ್ವ, ಪ್ರೀತಿ ಮತ್ತು ಐಕ್ಯತೆಯನ್ನು ಬಲಪಡಿಸುವ ಪವಿತ್ರ ಆಚರಣೆಯಾಗಿದೆ. ಧರ್ಮ, ಜಾತಿ ಮತ್ತು ಭೇದ ಭಾವಗಳನ್ನು ಮೀರಿ ಎಲ್ಲರೂ ಪರಸ್ಪರ ಪ್ರೀತಿ, ಶಾಂತಿ ಹಾಗೂ ಸಹಾನುಭೂತಿಯೊಂದಿಗೆ ಬದುಕಬೇಕು ಎಂಬ ಸಂದೇಶವನ್ನು ಈ ಹಬ್ಬ ಸಾರುತ್ತದೆ. ಈ ಪವಿತ್ರ ಸಂದರ್ಭದಲ್ಲಿ ಎಲ್ಲರ ಜೀವನದಲ್ಲಿ ಸುಖ, ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಶಕ್ತಿ ನೆಲೆಸಲಿ ಎಂದು ಪ್ರಾರ್ಥಿಸಲಾಯಿತು. ನಗರದಾದ್ಯಂತ ಈದ್ ಮಿಲಾದ್ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು, ಯುವಕರು ಮತ್ತು ಮಕ್ಕಳು ಹಬ್ಬದ ಆಚರಣೆಯಲ್ಲಿ ವಿಶೇಷ ಉತ್ಸಾಹದಿಂದ ಭಾಗವಹಿಸಿದರು. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ 2026ರ ಸಿದ್ಧತೆಗಳು ಅಧಿಕೃತವಾಗಿ ಆರಂಭಗೊಂಡಿದೆ. ಮೈಸೂರು ಉಸ್ತುವಾರಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯವರು ದಸರಾ ಗಜಪಡೆಗೆ ಹುಣಸೂರಿನ ವೀರನಹೊಸಳ್ಳಿಯಲ್ಲಿ ಇಂದು ಬೆಳಗ್ಗೆ 10 ರಿಂದ 10:28ರ ಶುಭ ತುಲಾ ಲಗ್ನದಲ್ಲಿ ಪೂಜಾ ಕಾರ್ಯ ನಡೆಸಿ ಚಾಲನೆ ನೀಡಿದರು. ದಸರಾ ಗಜಪಡೆಗೆ ಫಲ ತಾಂಬೂಲ ನೀಡುವ ಮೂಲಕ ಚಾಲನೆ ನೀಡಿದರು. ಮೊದಲ ಹಂತದಲ್ಲಿ ಧನಂಜಯ ಮಹೇಂದ್ರ,
ಏಕಲವ್ಯ, ಪ್ರಶಾಂತ್, ಗೋಪಿ, ಶ್ರೀರಾಮು, ಸುಗ್ರವ, ಲಕ್ಷ್ಮಿ, ಕಾವೇರಿ ಸೇರಿ 9 ಆನೆಗಳು ನಾಡಿನತ್ತ ಆಗಮಿಸುತ್ತಿವೆ. ಸತತ 25 ವರ್ಷಗಳ ಕಾಲ ಮೈಸೂರು ದಸರಾ ಮಹೋತ್ಸವದಲ್ಲಿ ಭಾಗವಹಿಸಿ 6 ಬಾರಿ 750 ಕೆಜಿ ತೂಕದ ಚಿನ್ನದ ಅಂಬಾರಿಯನ್ನು ಅತ್ಯಂತ ಗಂಭೀರ ಹಾಗೂ ಗಜಗಾಂಭೀರ್ಯದಿಂದ ಹೊತ್ತು ಸಾಗಿದ್ದ ದಿಗ್ಗಜ ಆನೆ ಅಭಿಮನ್ಯು ವಯೋಸಹಜವಾಗಿ ದಸರಾ ಸೇವೆಯಿಂದ ನಿವೃತ್ತಗೊಂಡಿದೆ. ಪ್ರಸ್ತುತ 60 ವರ್ಷ ತಲುಪಿರುವ ಅಭಿಮನ್ಯು ಸರ್ಕಾರಿ ನಿಯಮಾವಳಿಗಳ ಪ್ರಕಾರ ದಸರಾದ ಸಕ್ರಿಯ ಕರ್ತವ್ಯಗಳಿಂದ ಮುಕ್ತಗೊಳಿಸಲಾಗಿದೆ. ಈ ಬಾರಿಯ ದಸರಾ ಮಹೋತ್ಸವದ ಗಜಪಯಣ ಶುಭಾರಂಭದ ವೇಳೆ ಅರಣ್ಯ ಇಲಾಖೆ ಹಾಗೂ ರಾಜ್ಯ ಸರ್ಕಾರವು ಅಭಿಮನ್ಯುವಿನ ಸುದೀರ್ಘ ಹಾಗೂ ನಿಸ್ವಾರ್ಥ ಸೇವೆಯನ್ನು ಸ್ಮರಿಸಿ ಪೂಜೆ ಸಲ್ಲಿಸಿ ಗೌರವಪೂರ್ವಕವಾಗಿ ಬೀಳ್ಕೊಟ್ಟಿದೆ. ಅಭಿಮನ್ಯು ಕೇವಲ ಅಂಬಾರಿ ಹೊರುವುದಕ್ಕಷ್ಟೇ ಅಲ್ಲದೆ 300ಕ್ಕೂ ಹೆಚ್ಚು ಪುಂಡಾನೆಗಳನ್ನು ಹಿಡಿಯುವ ಹಾಗೂ 80ಕ್ಕೂ ಹೆಚ್ಚು ಹುಲಿ ಸೆರೆ ಹಿಡಿಯುವ ಅಪಾಯಕಾರಿ ಕಾರ್ಯಾಚರಣೆಗಳಲ್ಲಿ ಕಾಂಬಿಂಗ್ ಸ್ಪೆಷಾಲಿಟಿ ಆಗಿ ನಿಸ್ಸಿಂ ಸೇವೆ ಸಲ್ಲಿಸಿದ್ದಾನೆ. ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆಯಾದ ಗಜಪಡೆಗೆ ಸಂಬಂಧಿಸಿದಂತೆ ಸಿದ್ಧತೆಗಳು ಚುರುಕುಗೊಂಡಿವೆ. ಚಿತ್ತಾಪುರ ತಾಲೂಕಿನ ನಾಲ್ವರ್ ಹೋಬಳಿ ವ್ಯಾಪ್ತಿಯ ನಾಲ್ವರ್ ಸ್ಟೇಷನ್ನಲ್ಲಿರುವ ಕನಕ ವಿದ್ಯಾಪೀಠ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಅವರ ಬದುಕು, ಬರಹ ಮತ್ತು ಸಾಹಿತ್ಯ ಸಾಧನೆಯ ಕುರಿತು ಅರಿವು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ನಾಲ್ವರ್ ವಲಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಯೋಗದಲ್ಲಿ ನಡೆದ ಗ್ರಾಮೀಣ ಭಾಗದಲ್ಲಿ ಕನ್ನಡ ಕಲರವ ಕಾರ್ಯಕ್ರಮದಲ್ಲಿ ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಯುವ ಕವಯಿತ್ರಿ ರೂಪಾ ಪೂಜಾರಿ ಮಾತನಾಡಿ, ಮಾಸ್ತಿಯವರ ಸಾಹಿತ್ಯ ಸಾಧನೆ, ಸಣ್ಣ ಕಥೆ, ಕಾದಂಬರಿ, ಕಾವ್ಯ, ನಾಟಕ ಹಾಗೂ ಅನುವಾದ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಯನ್ನು ವಿವರಿಸಿದರು. ಮಾಸ್ತಿ ಎಂದರೆ ಕನ್ನಡದ ಆಸ್ತಿ ಎಂದು ಅವರ ಸಾಹಿತ್ಯ ಸೇವೆಯನ್ನು ಸ್ಮರಿಸಿದರು. ಶಿವಲೀಲಾ ತುನ್ನೂರ್ ಅವರು ರೈತರ ಸಂಕಷ್ಟ ಮತ್ತು ಮಳೆಯ ಮಹತ್ವವನ್ನು ಬಿಂಬಿಸುವ ಕವನ ವಚನ ಮಾಡಿದರು. ಇದೇ ವೇಳೆ ಕಸಪ ಕಾರ್ಯಕ್ರಮಗಳಿಗೆ ಸರ್ಕಾರ ಸೂಕ್ತ ಅವಕಾಶ ಮತ್ತು ಸಹಕಾರ ನೀಡಬೇಕು ಎಂದು ಕೋಶಾಧ್ಯಕ್ಷ ಸಿದ್ದು ಮಾಳ್ಬಾ ಒತ್ತಾಯಿಸಿದರು. ವಲಯ ಘಟಕದ ಅಧ್ಯಕ್ಷ ಅಂಜುನಾಥ್ ಎಸ್ ನೈಕಲ್ ಮಾತನಾಡಿ, ಗ್ರಾಮೀಣ ಮಕ್ಕಳಲ್ಲಿ ಕನ್ನಡ ಭಾಷೆ, ಸಾಹಿತ್ಯ ಮತ್ತು ಸಂಸ್ಕೃತಿಯ ಅರಿವು ಮೂಡಿಸುವ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಬೇಕು ಎಂದರು. ಕಾರ್ಯಕ್ರಮದ ಅಂಗವಾಗಿ ನಡೆದ ರಂಗೋಲಿ ಸ್ಪರ್ಧೆಯಲ್ಲಿ ಸಿಂಧು ಪ್ರಥಮ ಹಾಗೂ ಜಾನ್ವಿ ದ್ವಿತೀಯ ಸ್ಥಾನ ಪಡೆದುಕೊಂಡರು. ವಿಜೇತರಿಗೆ ಪ್ರಶಸ್ತಿ ಪತ್ರ ಮತ್ತು ಪ್ರಮಾಣ ಪತ್ರ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿವಿಧ ಗಣ್ಯರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು, ಶಿಕ್ಷಕರು, ಶಾಲಾ ಮಕ್ಕಳು ಹಾಗೂ ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು. ಕಾರ್ಯಕ್ರಮವು ಗ್ರಾಮೀಣ ವಿದ್ಯಾರ್ಥಿಗಳಲ್ಲಿ ಕನ್ನಡ ನಾಡು, ನುಡಿ ಮತ್ತು ಸಾಹಿತ್ಯದ ಬಗ್ಗೆ ಅಭಿಮಾನ ಮೂಡಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿತು. ನಮ್ಗೆ ಪುಣ್ಯಕೋಟಿ ಕತೆ ಗೊತ್ತಲ್ಲ? ಎಲ್ಲರಿಗೆ ಯಾರಾದ್ರೂ ನೋಡಿದೀರಾ ಮೊಬೈಲ್ ಅಲ್ಲಿ ಪುಣ್ಯಕೋಟಿ ಕತೆ? ಆಕಳು, ಹುಲಿ. ಓಕೆ, ಇವಾಗ ಅದೇ ರೀತಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಒಂದು ಸಣ್ಣ ಕಥೆಗಳು ಬರಿತಾ ಹೋಗ್ತಾರೆ. ಅವು ಯಾವು ಕೂಡ ಕಾಲ್ಪನಿಕ ಆಗಿರೋದಿಲ್ಲ, ನೈಜ ಘಟನೆ ಆಗಿರ್ತವೆ. ಇವಾಗ ಅವ್ರು ಬರೆಯುವಂತ ಕಥೆಗಳು ಹೇಗಿರ್ತಾವ ಅಂತಂದ್ರೆ, ನಮ್ಮ ಜೀವನದಲ್ಲಿ ಬದಲಾವಣೆ ಮಾಡ್ಕೊಳ್ಳುವಂತ ಒಂದು ಅಂಶಗಳನ್ನ ಒಳಗೊಂಡಿರ್ತವೆ. ಇವಾಗ ಅದಕ್ಕಾಗಿ ನಾವು ಅವ್ರಿಗೆ ನಮ್ಮ ಕರ್ನಾಟಕದ ಆಸ್ತಿ ಮತ್ತು ಅವ್ರಿಗೆ ನಮ್ಮ ಆಗಿನ ಕಾಲದ ರಾಜರಾಗಿರುವಂಥವ್ರು ಅವರಿಗೆ ರಾಜ್ಯ ಸೇವಾ ಸತ್ತ ಅನ್ನೋ ಒಂದು ಬಿರುದನ್ನ ಕೊಡ್ತಾರೆ. ಯಾಕೆ ಕೊಡ್ತಾರೆ ಅಂತಂದ್ರೆ, ಅವರು ಬರೆಯುವಂತ
ಮಾಡುವಂತ ಕೆಲಸ ಆಗ್ಲಿ, ಅವ್ರು ಬರೆಯುವಂತ ಕಥೆಗಳಾಗ್ಲಿ, ಅವರ ಬರವಣಿಗೆ ಹೇಗಿತ್ತು ಅಂದ್ರೆ ಜನರಿಗೆ ಸೇವೆ ಮಾಡುವಂತದ್ದಾಗಿತ್ತು, ಜನರಿಗೆ ಅರ್ಪಿಸುವಂತದ್ದಾಗಿತ್ತು. ಇನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಕೇವಲ ಸಾಹಿತ್ಯಗಳಂದ್ರೆ ತಪ್ಪಾಗುತ್ತೆ. ಯಾಕೆ ಅಂತಂದ್ರೆ ಅವರು ಕೇವಲ ಪುಸ್ತಕವನ್ನ ಬರೆದು 4 ಜನಕ್ಕೆ ಪರಿಚಯ ಮಾಡಿಸೋದು ಅಷ್ಟೇ ಅವರ ಉದ್ದೇಶ ಆಗಿರ್ಲಿಲ್ಲ. ಅವರ ಉದ್ದೇಶ ಏನಾಗಿತ್ತು ಅಂದ್ರೆ ನಮ್ಮ ಕನ್ನಡ ಏನ್ ಭಾಷೆ ಇದೆಲ್ಲ ಅದನ್ನ ದೇಶ ವಿದೇಶಗಳಿಗೆ ಒಯ್ದು ತಲುಪಿಸುವಂತದ್ದು ಆಗಿತ್ತು. ಅವರು ಅದೇ ರೀತಿ ಕೂಡ ಮಾಡಿದ್ರು. ಇವಾಗ ಕೇವಲ ಸಾಹಿತಿಗಳು ಹೇಗೆ ಅಂತಂದ್ರೆ 4 ಪುಸ್ತಕನೋ 5 ಪುಸ್ತಕವನ್ನು ಬರೆದು 4 ಜನಕ್ಕೆ ಪರಿಚಯ ಮಾಡಿಕೊಡ್ತಾರೆ. ಅವರಲ್ಲಿ ಒಂದು ಅಲ್ಪ ಜ್ಞಾನವನ್ನ 4 ಜನಕ್ಕೆ ಅಷ್ಟೇ ತಲುಪಿಸ್ತಾರೆ. ಅದರಿಂದ ಒಂದಿಷ್ಟು ಅವ್ರಿಗೆ ಹೆಸರು ಬರ್ಬೋದು ಅಥವಾ ಒಂದಿಷ್ಟು 4 ಕಾಸು ಆಗ್ಬೋದು. ಆದ್ರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅದು ಯಾವುದನ್ನು ಅವರು ಬಯಸಿಲ್ಲ. ಅವರು ಬಯಸಿದ್ದು ಒಂದೇ, ನಮ್ಮ ಕನ್ನಡವನ್ನ ಬೆಳೆಸಬೇಕು ಅನ್ನೋದಾಗಿತ್ತು. ಅವರ ಜೀವನಕ್ಕೆ ಆದಾಯ ಆಗುವಂತ ಒಂದು ಕೆಲಸ ಅವರ ಅಧಿಕಾರ ಅವ್ರಿಗೆ ಇತ್ತು. ಆದ್ರೆ ಅದನ್ನು ಹೊರತುಪಡಿಸಿ ಅವರು ಕೆಲಸದ ಜೊತೆಗೆ ಸಾಹಿತ್ಯ ಮತ್ತು ಕನ್ನಡವನ್ನು ಬೆಳೆಸುವುದಕ್ಕಾಗಿ ಏನಂತಾರೆ ಸಾಹಿತ್ಯಗಳನ್ನು ಬರೀತಾ, ಸಣ್ಣ ಸಣ್ಣ ಕಥೆಗಳನ್ನು ಬರೀತಾ, ಮತ್ತೆ ಅವರು ಕಥೆಗಳನ್ನು ಬರೆಯುವಾಗ ಅಂದ್ರೆ ಸಣ್ಣ ಸಣ್ಣ ಕಥೆಯು ಬರೆಯುವಾಗ ಕೇವಲ ಒಂದು 4 ಗೋಡೆಯಲ್ಲಿ ಕೂತಿ ಬರ್ತಿದ್ದಲ್ಲ. ಅವರು ಎಷ್ಟೋ ಬೀದಿಗಳಲ್ಲಿ, ಎಷ್ಟೋ ಜಿಲ್ಲೆಗಳಲ್ಲಿ ಎಲ್ಲ ಕಡೆ ಅಂದ್ರೆ ಇವರು ಪ್ರಪಂಚವನ್ನ, ನಮ್ಮ ಕರ್ನಾಟಕವನ್ನ ಸುತ್ತಾಡಿ ಎಲ್ಲವನ್ನು ನೋಡಿ ಏನ್ ಮಾಡ್ತಾರೆ ಅಂದ್ರೆ ಕಥೆಗಳನ್ನ ಬರೀತಾರೆ. ಇವಾಗ ನಾವು ಮೂವಿ ಎಲ್ಲ ನೋಡ್ತೀವಿ, ಅದರಿಂದ ನಮ್ಗೆ ಏನ್ ಸಿಗುತ್ತೆ, ಅದರಲ್ಲಿ ಒಂದಷ್ಟು ಮಾಹಿತಿ ಇರುತ್ತೆ. ಹೇಗಂದ್ರೆ ತಂದೆ ತಾಯಿ ಸಂಬಂಧಪಟ್ಟಂತ ಒಂದಿಷ್ಟು ಬಾಂಧವ್ಯಗಳ ಬಗ್ಗೆ ನಮ್ಗೆ ಮಾಹಿತಿ ಸಿಗ್ತಾ ಇದೆ. ಇನ್ನು ಒಂದಿಷ್ಟು ಕಾಲ್ಪನಿಕ ಇರುತ್ತೆ, ಹೀರೋಗಳೆಲ್ಲ ಫೈಟ್ ಮಾಡಿದ್ರು ಅಂತ, ಅವೆಲ್ಲ ಕಾಲ್ಪನಿಕ, ನೈಜದಲ್ಲಿ ಇರೋದಿಲ್ಲ. ಅದೇ ಮಾಸ್ತಿ ವೆಂಕಟೇಶ್ ಅವರು ಏನ್ ಬರ್ದಿದಾರಲ್ಲ ಸಣ್ಣ ಸಣ್ಣ ಕಥೆಗಳು, ಅವೆಲ್ಲವೂ ನೈಜವಾಗಿದೆ. ಅಲ್ಲಿ ಕಾಲ್ಪನಿಕ ಅನ್ನೋದೇ ಇಲ್ಲ ಕಥೆಗಳಲ್ಲಿ. ಸೊ ಅದಕ್ಕಾಗಿ ನೀವು ಮೂವಿಗಳು ನೋಡೋಕ್ಕಿಂತ ಮುಂಚೆ ಇವಾಗ ನಿಮ್ಗೆ ಸಣ್ಣದು ಏಜು, ಬಟ್ ಬರ್ತಾ ಬರ್ತಾ ನಾನು ಪೇರೆಂಟ್ಸ್ಗಳಿಗೆ ಹೇಳಕ್ ಇಷ್ಟಪಡ್ತೀನಿ, ಮಕ್ಕಳಿಗೆ ಪುಸ್ತಕವನ್ನ ಓದೋದು ಹೇಳ್ಕೊಡ್ಬೇಕು. ಒಂದು ಪುಸ್ತಕ ಅಂದ್ರೆ ನೀವು 10 ಮೂವಿ ನೋಡೋದಕ್ಕಿಂತ 1-2 ಪುಸ್ತಕ, ಕಥೆ, ಕಾದಂಬರಿ ಓದಿದ್ರೆ ನಿಮಗೆ ಜೀವನದ ನೈಜದ ಅರ್ಥ ಆಗುತ್ತೆ. ನಾನು ಹೇಳೋದು ಇನ್ನೊಂದು ಏನಂತಂದ್ರೆ, ಪೇರೆಂಟ್ಸ್ಗಳು ಮಕ್ಕಳಿಗೆ ಏನಂತಾರೆ ಬರೀ ಮೂವಿದು ಮಾಹಿತಿ ಕೊಡೋಕ್ಕಿಂತ ಮುಂಚೆ ಅವರಿಗೆ ಜೀವನದ ಪಾಠ, ಜೀವನದ ಅಂಶವನ್ನ ಹೇಳ್ಕೊಡ್ಬೇಕು. ಅವು ಯಾವುದೋ ಮೂವಿ ನೋಡೋದು ಅಥವಾ ಕಾರ್ಟೂನ್ ಏನಂತಾರೆ ಮೂವಿಗಳು ಅದೇನು ಚಿಂಟು ಟಿವಿ ಅದು ಹಚ್ಚೋದ್ರಿಂದ ಸಿಗೋದಿಲ್ಲ. ಕತೆ, ಕಾದಂಬರಿ ನಮ್ಮ ಹಿರಿಯರು ಬರೆದಿದ್ದಾರೆ ಸುಮಾರು. ಯಾವಾಗಂದ್ರೆ 1983 ನಮ್ಮ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಜ್ಞಾನಪೀಠ ಪ್ರಶಸ್ತಿಯನ್ನು ತಗೊಂಡಿದ್ದಾರೆ. ಆಗಿನ ಕಾಲದಲ್ಲೇ ಕನ್ನಡದ ಜ್ಞಾನ ಜಾಸ್ತಿ ಇತ್ತು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.